ಸೊ ನಿಮ್ಗೆ ಗೊತ್ತಿರೋ ಹಾಗೆ ಮೊನ್ನೆ ನಡೆದಂಥ ನೀಟ್ ಇರ್ಬೋದು, CBSE ಆನ್ ಸ್ಕ್ರೀನ್ ಮಾರ್ಕಿಂಗ್ ಸಿಸ್ಟಮ್ ಇರ್ಬೋದು, ಸಾಕಷ್ಟು ಗೊಂದಲಗಳಾಗಿದೆ. ಆ ಗೊಂದಲಗಳು ಇಲ್ಲೂ ಕೂಡ ಆಗಬಾರ್ದು ಅಂದ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಟ್ರಿಕ್ಟಾಗಿ ಎಲ್ಲ DC, SP ಗಳಿಗೆ, ಕಮಿಷನರ್ಸಿಗೆ ಮತ್ತು ಸಂಬಂಧಪಟ್ಟಂಥ ರಾಜ್ಯ ಮಟ್ಟದ ಅಧಿಕಾರಿಗಳಿಗೆ ಅಕೌಂಟಬಿಲಿಟಿಯನ್ನು ಫಿಕ್ಸ್ ಮಾಡಿದ್ದೇವೆ. ಮತ್ತು ಸಾಕಷ್ಟು ವಿನೂತನವಾದಂಥ ಪ್ರಯತ್ನಗಳು ಕೂಡ ಸರ್ಕಾರದಿಂದ ಮತ್ತು KEA ಮತ್ತು KPSCಯಿಂದ ನಡೆದಿದೆ. ಮೊದಲನೇದಾಗಿ ಈ ಕ್ವೆಶ್ಚನ್ ಪೇಪರ್ ಲೀಕ್ ಆಗಲಾರ್ದಂಗೆ ರ್ಯಾಂಡಮ್ ಕ್ವೆಶ್ಚನ್ ಬ್ಯಾಂಕನ್ನು ನಾವು ಮಾಡ್ಕೊಂಡಿದ್ದೇವೆ KEA ಮುಖಾಂತರ. ಅಂದರೆ ಸಬ್ಜೆಕ್ಟ್ ವೈಸು ಮತ್ತು ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಏನಿದೆ, ಮಿನಿಮಮ್ ರೇಷಿಯೋ 1:10 ಇರ್ತದೆ. ಅಂದರೆ 10 ಕ್ವೆಶ್ಚನ್ ಪ್ರತಿಯೊಂದು ಪ್ರಶ್ನೆಗೂ 10 ಬೇರೆ ಬೇರೆ ರೀತಿಯಾಗಿ ನಾವು ಕೇಳ್ಬೋದಾಗಿದೆ. ಸೊ ಹೀಗಾಗಿ ರ್ಯಾಂಡಮೈಸೇಷನ್ ಆಫ್ ಕ್ವೆಶ್ಚನ್ ಬ್ಯಾಂಕೇ ಆಗಿಬಿಡ್ತದೆ. ಸೊ ಸುಮಾರು 1000 ಪ್ರಶ್ನೆಗಳನ್ನು ನಾವು ಕೇಳ್ಬೋದು ಸಬ್ಜೆಕ್ಟ್ ವೈಸು, ಚಾಪ್ಟರ್ ವೈಸು. ಮತ್ತು ಮಲ್ಟಿ ಲೇಯರ್ ಸೆಕ್ಯೂರ್ ಪ್ಯಾಕೇಜಿಂಗ್ ಕೂಡ ನಾವು ಮಾಡ್ತಾ ಇದ್ವಿ. ಟ್ಯಾಂಪರ್ ಪ್ರೂಫ್, ಯಾಕಂದರೆ ಸಾಕಷ್ಟು ಕಡೆ ತಾವು ಗಮನಿಸಿರ್ಬೋದು, ನನ್ನ ನೆನಪಿರೋ ಹಾಗೆ ಬಳ್ಳಾರಿನಲ್ಲೋ ಕೊಪ್ಪಳದಲ್ಲೋ ಮೊದಲೇ ಎನ್ವಲಪ್ಪು ಓಪನ್ ಆಗಿತ್ತು ಅಥವಾ ಟ್ಯಾಂಪರ್ ಆಗಿದೆ ಅಂದ್ಬಿಟ್ಟು ಸ್ಟೂಡೆಂಟ್ಸ್ ಅನುಮಾನ ಪಟ್ಬಿಟ್ಟು ಗಲಾಟೆ ಮಾಡೋದು. ಸೊ ಅಂಥದ್ದೆಲ್ಲ ಆಗಬಾರ್ದು ಅಂದ್ಬಿಟ್ಟು ಮಿನಿಮಮ್ 5 ಲೇಯರ್ ಟ್ಯಾಂಪರ್ ಪ್ರೂಫ್ ಸೆಕ್ಯೂರಿಟಿ ಪ್ಯಾಕೇಜಿಂಗು, 1 ಟೈಮ್ ಲಾಕಬಲ್ ಸೆಕ್ಯೂರಿಟಿ ಟ್ರಂಕ್ಸನ್ನು ನಾವು ಇದರಲ್ಲಿ ಡಿಪ್ಲಾಯ್ ಮಾಡ್ತಾ ಇದ್ದೀವಿ. ಇವತ್ತು ಯಾರು ಕೂಡ ಅನ್ಆಥರೈಸ್ಡ್ ಆ್ಯಕ್ಸೆಸ್ಸು ಮಾಡಲಿಕ್ಕಾಗಲ್ಲ. ಅಕಸ್ಮಾತ್ ಈ ಟ್ರಂಕನ್ನು ಬೇರೆ ಯಾರನ್ನ ಓಪನ್ ಮಾಡ್ಲಿಕ್ಕೆ ಹೋದ್ರೂ ಕೂಡ ನಮಗೆ ಇಮಿಡಿಯೇಟಾಗಿ ಡಿಟೆಕ್ಟ್ ಆಗುತ್ತೆ ಯಾರು ಮಾಡ್ತಾ ಇದೆ. ಅಂದರೆ ನಿಮಗೆ ನಾವು ಆ ಜವಾಬ್ದಾರಿ ವಹಿಸಿದರೆ, ಬೇರೆ ನಾನು ಹೋಗಿ ಅದನ್ನು ತೆಗಿಲಿಕ್ಕೆ ಪ್ರಯತ್ನ ಮಾಡಿದ್ರೆ ಆ ಟ್ರಂಕನ್ನು, ಇಟ್ ವಿಲ್ ಆಟೋಮ್ಯಾಟಿಕ್ಲಿ ಅಲರ್ಟ್ ಅಸ್. ಮತ್ತು ಸೆಕ್ಯೂರ್ ಪ್ರಿಂಟಿಂಗ್ ಪ್ರೊಸೆಸ್ಸು, ಈಗ ಹೈ ಸೆಕ್ಯೂರಿಟಿ ಪ್ರಿಂಟಿಂಗ್ ಪ್ರೆಸಸ್ ಏನಿರ್ತದೆ ಕರ್ನಾಟಕದ ಹೊರಗೆ ಇದನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ಮತ್ತು ಸ್ಟ್ರಿಕ್ಟ್ಲಿ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಇರ್ಬೋದು, ಪ್ರಿಂಟಿಂಗ್ ಆ್ಯಂಡ್ ಟ್ರಾನ್ಸ್ಪೋರ್ಟೇಷನ್ ಪ್ರೋಟೋಕಾಲ್ಸ್ ಇರ್ಬೋದು, ಅದನ್ನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ನಮ್ಮ ಜೊತೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ನಿಮ್ಮ ಎಕ್ಸಾಮಿನೇಷನ್ ರೂಮ್ನಲ್ಲಿ ಜನರಲಿ ಏನು ಮಾಡ್ತೀವಿ ನಾವು, ಬರೀ ಆ ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಅಲ್ಲಿ ಮಾತ್ರ ಜಾಮರ್ ಹಾಕ್ತೀವಿ. ಈ ಸರಿ ನಾವು ಪ್ರತಿಯೊಂದು ರೂಮ್ನಲ್ಲಿ ಜಾಮರ್ ಅಳವಡಿಸಬೇಕು ಅಂತ ತೀರ್ಮಾನ ತಗೊಂಡಿದ್ದೇವೆ. ಅದನ್ನು ಕೂಡ ಪ್ರೊಸೆಸ್ನಲ್ಲಿದೆ. ಅದು ಇವತ್ತರಷ್ಟರಲ್ಲಿ ಆಗುತ್ತೆ ಅಲ್ಲ. ಸೊ ಇಟ್ ವಿಲ್ ಪ್ರಿವೆಂಟ್ ಫ್ರಮ್ ಕ್ಯಾಪ್ಚರಿಂಗ್ ಆ್ಯಂಡ್ ಟ್ರಾನ್ಸ್ಮಿಟಿಂಗ್ ಕ್ವೆಶ್ಚನ್ ಪೇಪರ್ಸ್ ಥ್ರೂ ಮೊಬೈಲ್ ಫೋನ್ಸ್ ಇನ್ ಎಕ್ಸಾಮಿನೇಷನ್. ಆಲ್ದೋ ಮೊಬೈಲ್ ಫೋನ್ಸ್ ಕ್ಲಾಸ್ ರೂಮ್ ತನಕ ಬರಬಾರ್ದು. ಅಕಸ್ಮಾತ್ ಏನಾದರೂ ಬೇರೆ ರೀತಿಯಾಗಿ ಈಗ ಏನೇನೋ ಹೊಸ ತಂತ್ರಜ್ಞಾನ ಬಂದಿದೆ, ಚಸ್ಮಾನಲ್ಲೂ ಕ್ಯಾಮ್ರಾ ಇದೆ ಈಗ ಅದೆಲ್ಲ ಒಂದೊಂದ್ಸರಿ ಗೊತ್ತಾಗೋದಿಲ್ಲ. ಸೊ ಎಲ್ಲನೂ ಕೂಡ ಅದು ಬ್ಲೂಟೂತ್ ಇರ್ಬೋದು, ಎನಿ ಫ್ರೀಕ್ವೆನ್ಸಿ ವಿಲ್ ಬಿ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ವಿತಿನ್ ದಿ ಕ್ಲಾಸ್ ರೂಮ್ ಇಟ್ ಸೆಲ್ಫ್. ಆಮೇಲೆ ಕ್ಲಾಸ್ ರೂಮ್ನಲ್ಲಿ ಕಾಪಿ ಮಾಡ್ತಾರೆ ಅಂತ ಸಾಕಷ್ಟು ನಮಗೆ ದೂರುಗಳನ್ನು ಬರುತ್ತೆ. ಮೊನ್ನೆನೂ ಕೂಡ ಒಂದು ವರದಿ ರಿಪೋರ್ಟ್ ಆಯಿತು, ಒಂದೇ ಕ್ಲಾಸ್ ರೂಮ್ನಲ್ಲಿ ಭಾಳ ಜನಕ್ಕೆ ಹೆಚ್ಚು ಅಂಕಗಳು ಸಿಕ್ತು ಅಂದ್ಬಿಟ್ಟು. ಸೊ ಅದರಿಂದ ರ್ಯಾಂಡಮೈಸ್ ಕ್ವೆಶ್ಚನ್ ಪೇಪರ್ ಇರ್ತದೆ. ಈಗ ಒಂದು 25 ಜನ ಒಂದು ರೂಮ್ನಲ್ಲಿದ್ದರೆ ಒಬ್ಬರು ಕ್ವೆಶ್ಚನ್ ಪೇಪರು, ಇನ್ನೊಬ್ರು ಕ್ವೆಶ್ಚನ್ ಪೇಪರ್ ಬೇರೆ ಬೇರೆದಿರುತ್ತೆ. ನಂಬರ್ಸು, ಕ್ವೆಶ್ಚನ್ಸು ರ್ಯಾಂಡಮೈಸ್ ಇರ್ತದೆ, ಆನ್ಸರ್ಸು ರ್ಯಾಂಡಮೈಸ್ ಇರ್ತದೆ. ಸೊ ನನಗೆ 5ನೇ ಪ್ರಶ್ನೆ ನಂದೇನಿರ್ತದೆ, 5ನೇ ಪ್ರಶ್ನೆ ಅವ್ರಿಗಿರೋದಿಲ್ಲ. ಅಕಸ್ಮಾತ್ ಸೇಮ್ ಇದ್ರೂ ಕೂಡ ಉತ್ತರನೂ ಕೂಡ ಜಂಬಲ್ಡ್ ಇರ್ತದೆ, ರ್ಯಾಂಡಮ್ ಇರ್ತದೆ. ಈಗ 5ನೇ ಪ್ರಶ್ನೆಗೆ ಆಪ್ಷನ್ 3 ವಿಲ್ ಬಿ ದ ಕರೆಕ್ಟ್ ಆನ್ಸರ್ ಫಾರ್ ಮೀ, ಬಟ್ ಇಟ್ ಮೈಟ್ ಬಿ ಆಪ್ಷನ್ 5 ಫಾರ್ ಹಿಮ್. ಸೊ ಅದನ್ನು ಕೂಡ ನಾವು ರ್ಯಾಂಡಮೈಸೇಷನನ್ನು ನಾವು ಮಾಡಿದ್ದೇವೆ. ಇವೆಲ್ಲನೂ ಕೂಡ ಕ್ಲೀನಾಗಿ ಶಫಲ್ ಮಾಡಿಬಿಟ್ಟು ಮುಂಚಿತವಾಗಿ ಪ್ಯಾಕ್ ಮಾಡಿ ಟ್ಯಾಂಪರ್ ಪ್ರೂಫ್ ಇದರಲ್ಲಿ ನಾವು ಹಾಕ್ತೀವಿ. ಮತ್ತು ಟು ಪ್ರಿವೆಂಟ್ ಮ್ಯಾನ್ಯುಪುಲೇಷನ್ ಆಫ್ OMR, ನಿಮಗೆಲ್ಲ ಗೊತ್ತಿದೆ ಹೇಗೆ PSA ಹಗರಣದಲ್ಲೆಲ್ಲ ಏನೇನಾಯಿತು ಅಂದ್ಬಿಟ್ಟು ಹೆಚ್ಚು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಸೊ ವಿ ವಿಲ್ ಬಿ ಪಬ್ಲಿಷಿಂಗ್. ಲಾಸ್ಟ್ ಟೈಮ್ ಒಂದು ಪ್ರಯೋಗವನ್ನು ನಾವು ಮಾಡಿದ್ವಿ, ಅದನ್ನು ತಾವು ಕೂಡ ನೋಡ್ಬೋದು KEA ವೆಬ್ಸೈಟಿಗೆ ಹೋಗಿ. ಎಲ್ಲ OMR ಶೀಟ್ಸನ್ನು ಸೇಮ್ ಡೇ ನಾವು ಪಬ್ಲಿಷ್ ಮಾಡಿಬಿಡ್ತೀವಿ. ಯಾವುದು ಬೆಂಗಳೂರಿನಲ್ಲಿ ಬೆಂಗಳೂರಿಂದ ಹೊರಗೆ ಕೇಂದ್ರಗಳಿದೆ, ಧಾರವಾಡ ಇರ್ಬೋದು, ಕಲಬುರಗಿ ಇರ್ಬೋದು,
OMR ಶೀಟ್ಸು KEA ಬಂದ ತಕ್ಷಣ ವಿತಿನ್ 24 hours ವಿ ವಿಲ್ ಪಬ್ಲಿಷ್ ದಿ OMR. ಸೊ ಅದರಲ್ಲಿ ಟ್ಯಾಂಪರಿಂಗ್ ಇರಲ್ಲ. ಈಗ ನೀವು ಎಕ್ಸಾಮ್ ಬರ್ದು ನೀವು ನಮಗೆ ಬೆಂಗಳೂರಿನಲ್ಲಿ ಇವತ್ತು ಕೊಟ್ಟರೆ 12 ಗಂಟೆಗೆ ಕೊಟ್ಟರೆ ನಾಳೆ ಬೆಳಿಗ್ಗೆ 12 ಗಂಟೆಯಲ್ಲಿ ನಿಮ್ಮದು OMR ಶೀಟ್ಸ್ ವಿಲ್ ಬಿ ಪಬ್ಲಿಷ್ಡ್ ಆನ್ಲೈನ್ ಆ್ಯಂಡ್ ಎನಿಬಡಿ ಕ್ಯಾನ್ ಸಿ ಇಟ್ ವಿತೌಟ್ ಇವ್ಯಾಲ್ಯೂಯೇಷನ್. ಯಾರಿಗಾನ ನೋಡ್ಬೋದು. ಅದು ನಮ್ಮದು CET online.karnataka.gov.in ನಲ್ಲಿ ತಾವು ವೀಕ್ಷಣೆ ಮಾಡ್ಬೋದಾಗಿದೆ. ಅದು ಇವೆಲ್ಲ ಹೊರತುಪಡಿಸಿ ಇನ್ನು ಸಾಕಷ್ಟು ಇದು ಇದೆ. ಅದು ನಾವು ಬೇಕಾದರೆ KA ಮುಖಾಂತರ ತಮಗೆ ನಾವು ರಿಲೀಸ್ ಮಾಡಿಸ್ತೀವಿ. ನಿನ್ನೆ ನಡೆದಂಥ ಮೀಟಿಂಗ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳು DC ಗಳಿಗೆ ಸಪ್ರೇಟು, SP ಗೆ ಮತ್ತು ಕಮಿಷನರ್ಸಿಗೆ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಎಲ್ಲನೂ ನಾನು ಓದಕ್ಕೆ ಹೋಗಲ್ಲ, ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ. ಬಟ್ DC ಗಳಿಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ವಿತ್ CCTV ಫೆಸಿಲಿಟೀಸು ಇನ್ ಕನ್ಸಲ್ಟೇಷನ್ ವಿತ್ DDPI ಮಾಡಬೇಕು ಅಂತ ಸ್ಪಷ್ಟವಾದಂಥ ಆದೇಶ ಕೊಟ್ಟಿದ್ದಾರೆ. ಅಕಸ್ಮಾತ್ ಆ ಎಕ್ಸಾಮಿನೇಷನ್ ಸೆಂಟರು ಅವರಿಗೆ ಸರಿ ಅನಿಸಿಲ್ಲ ಅಂದ್ರೂ ಕೂಡ ಅದನ್ನು ಬದಲಾವಣೆ ಮಾಡುವ ಹೊಣೆಗಾರಿಕೆಯೂ ಕೂಡ DC ಗಳಿಗೆ ಕೊಟ್ಟಿದ್ದೇವೆ ನಾವು ಇವತ್ತು. ಆಮೇಲೆ ಒಂದು ಇದು ಮಾಡಿದ್ದೀವಿ, ಒಂದು ಫ್ಲೈಯಿಂಗ್ ಸ್ಕ್ವಾಡ್ ಥರ ಮಾಡ್ಕೊಳಕ್ಕೆ ಹೇಳಿದ್ವಿ. ಇವತ್ತಿಂದಾನೇ ಹೋಗಿ ಎಲ್ಲನೂ ಕೂಡ ಎಲ್ಲ ಕಟ್ಟಡಗಳಿರ್ಬೋದು, ನಿಮ್ಮ ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು ಪರಿಶೀಲನೆ ಮಾಡಬೇಕು. ಮತ್ತು ಕ್ಲಾಸ್ ರೂಮ್ಸು ಅವೆಲ್ಲನೂ ಕೂಡ ಸ್ಯಾನಿಟೈಸ್ ಮಾಡೋಕ್ಕೆ ಇವತ್ತಿಂದಾನೇ ಪ್ರಾರಂಭ ಮಾಡ್ತಾರೆ. ಮತ್ತು ನಾಳೆ ಕೂಡ ರ್ಯಾಂಡಮ್ ಆಗಿ ಎಲ್ಲ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಎಕ್ಸಾಮಿನೇಷನಿಗೆ ಫ್ಲೈಯಿಂಗ್ ಸ್ಕ್ವಾಡ್ ಆಗಿ ಒಂದು ಟೀಮ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆಮೇಲೆ ಎಕ್ಸಾಮ್ ಆದಮೇಲೆ OMR ಶೀಟ್ಸನ್ನು ಭಾಳ ಸೆಕ್ಯೂರಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡುವ ಜವಾಬ್ದಾರಿ ಕೂಡ ಸಂಬಂಧಪಟ್ಟಂಥ ಅಧಿಕಾರಿ ಮತ್ತು ಹೋಮ್ ಡಿಪಾರ್ಟ್ಮೆಂಟಿಗೆ ನಾವು ನೀಡಿದ್ದೇವೆ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ಸುತ್ತಮುತ್ತ ಏನಿದೆ ಅವೆಲ್ಲನೂ ಕೂಡ ಪ್ರಾಹಿಬಿಟ್ರಿ ಆರ್ಡರ್ಸನ್ನು ಇಶ್ಯೂ ಮಾಡಿದ್ದೀವಿ. ಮತ್ತು ಅಲ್ಲಿ ಏನೂ ಕೂಡ ಯಾರು ಕೂಡ ರ್ಯಾಂಡಮ್ ಆಗಿ ಪಾರ್ಕಿಂಗ್ ಮಾಡಲಿ, ಅದು ಏನು ಮಾಡ್ತಾರೆ, ಹಿಂದೆ ಇನ್ಸ್ಟಿಟ್ಯೂಷನ್ ಹಿಂದೆ ಹೋಗ್ಬಿಟ್ಟು ಕಾರ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮಾತಾಡೋದು, ಬ್ಲೂಟೂತಿಂದ ಏನಾದರೂ ಒಂದು ಮಾಡೋದು ಏನಾದರೂ ಇರ್ತದೆ. ಸೊ ವಿ ಹ್ಯಾವ್ ಇಶ್ಯೂಡ್ ಪ್ರಾಹಿಬಿಟ್ರಿ ಆರ್ಡರ್ಸ್ ಆಲ್ಸೋ ಇನ್ ಆ್ಯಂಡ್ ಅರೌಂಡ್. ಮತ್ತು ಎಕ್ಸಾಮ್ ಆದ ನಂತರ ನೀವು ಏನು OMR ಶೀಟ್ಸನ್ನು ನೀವು KEA ಗೈಡ್ಲೈನ್ಸ್ ಪ್ರಕಾರ ಅಪ್ಲೋಡ್ ಮಾಡಬೇಕು. ಆ ಸ್ಕ್ಯಾನಿಂಗು ಅಪ್ಲೋಡಿಂಗ್ ಆಲ್ಸೋ ವಿಲ್ ಬಿ ಡನ್. ಆಮೇಲೆ ಇದು ಓಪನ್ ಮಾಡಬೇಕಾದ್ರೂ ಕೂಡ ನೀವು 5 ಕ್ಯಾಂಡಿಡೇಟ್ ಮುಂದೆನೇ ಓಪನ್ ಮಾಡಬೇಕು. ರ್ಯಾಂಡಮ್ ಆಗಿ 5 ಕ್ಯಾಂಡಿಡೇಟ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಎಕ್ಸಾಮಿನೇಷನ್ ಹಾಲಲ್ಲಿ, ಅವ್ರ ಮುಂದೆ ಓಪನ್ ಅಂತಲೂ ಕೂಡ ನಾವು ಹೇಳಿದ್ವಿ. ಅದು ಹೊರತುಪಡಿಸಿ ನಮ್ಮ ಗೃಹ ಇಲಾಖೆಯಲ್ಲೂ ಕೂಡ ನಾವು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ನಾವು ಈಗಾಗಲೇ 2 ಸರಿ ಮೀಟಿಂಗ್ ಮಾಡಿ ಒಂದು ಇಲ್ಲಿ ನಿಮ್ಮ DSP ಇರ್ಬೋದು, ಸರ್ಕಲ್ ಇರ್ಬೋದು, ಅವ್ರ ಜವಾಬ್ದಾರಿ ಏನು, ಮತ್ತು SP ಕಮಿಷನರ್ಸ್ಗಳದ್ದು ಕೂಡ ಏನು ಜವಾಬ್ದಾರಿ ಅಂತ ಕೂಡ ಭಾಳ ಸ್ಪಷ್ಟವಾಗಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸನ್ನು ಅವ್ರಿಗೆ ನೀಡಿದ್ದೇವೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು ಏನಂದರೆ, ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ಸು 24 ತಾಸು ಮುಂಚೆ ಸ್ಯಾನಿಟೈಸ್ ಆಗಬೇಕು, ಲಾಗ್ ಬುಕ್ಸ್ ಮೇಂಟೈನ್ ಮಾಡಬೇಕು, ಇವೆಂಟ್ ಡೈರೀಸನ್ನು ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ದೀವಿ. CCTV ಕವರೇಜ್ ಸಂಪೂರ್ಣವಾಗಿ ಆಗಬೇಕು. ಅಲ್ಲಿ ದೇರ್ ಶುಡ್ ಬಿ ನೋ ಟೆಕ್ನಿಕಲ್ ಗ್ಲಿಚಸ್ ವಾಟ್ಸೋ ಎವರ್ ಅಂದ್ಬಿಟ್ಟು ಇವತ್ತಿಂದಾನೇ ಅವ್ರು ಮಾನಿಟರ್ ಮಾಡ್ತಾರೆ. ಮತ್ತು ಮೊಬೈಲ್ ಫೋನ್ಸ್ ಫಾರ್ ಅಫಿಷಿಯಲ್ಸ್ ಡಿಪ್ಲಾಯ್ಡ್ ಆನ್ ಒಫಿಷಿಯಲ್ ಡ್ಯೂಟಿನಲ್ಲೂ ಕೂಡ ಅಲೌ ಮಾಡಬಾರ್ದು ಅಂತಲೇ ಹೇಳಿದ್ದೀವಿ. ಅಲ್ಲಿ ಯಾರಾದರೂ ಇನ್ವಿಜಿಲೇಟರ್ ಇರ್ತಾರೆ ಡ್ಯೂರಿಂಗ್ ದ ಟೈಮ್ ಆಫ್ ಡ್ಯೂರಿಂಗ್ ದ ಟೈಮ್ ಆಫ್ ಎಕ್ಸಾಮಿನೇಷನ್ ಅವರಿಗೆ ಅವ್ರ ಮೇಲೂ ಕೂಡ ಮೊಬೈಲ್ ಇರಬಾರ್ದು ಅಂತ ಆದೇಶ ನೀಡಿದ್ದೇವೆ. ಮತ್ತು ಸೋಷಿಯಲ್ ಮೀಡಿಯಾ ಮಾನಿಟ್ರಿಂಗ್ ಕೂಡ ನಾವು ಮಾಡ್ತಾಯಿದ್ವಿ. ಯಾಕಂದರೆ ಹೆಚ್ಚಾಗಿ ನಿಮ್ಮ ಈ ವಾಟ್ಸ್ಯಾಪ್ ಇರ್ಬೋದು, ಟೆಲಿಗ್ರಾಮ್ ಇರ್ಬೋದು, ಬಿಟ್ ಚಾಟ್ ಇರ್ಬೋದು, ಸ್ನ್ಯಾಪ್ಚಾಟ್ ಇರ್ಬೋದು, ಇಂಥ ಹಲವಾರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸ್ ಇದೆ ಎಲ್ಲಿಂದ ಈ ಪೇಪರ್ ಲೀಕ್ಗಳನ್ನು ಆಗ್ತದೆ. ಮತ್ತು ಇಲ್ಲಿಂದ ಗಾಳಿ ಸುದ್ದಿಗಳು, ಸುಳ್ಳು ವದಂತಿಗಳು ಕೂಡ ಇಲ್ಲಿಂದಾನೇ ಹಬ್ತವೆ. ಸೊ ಇದನ್ನು ಕೂಡ ನಾವು ಮಾನಿಟರ್ ಮಾಡಿ ಸ್ಟ್ರಿಕ್ಟಾಗಿ ತಾಲೂಕು ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮಾನಿಟ್ರಿಂಗ್ ಮಾಡಲಿಕ್ಕೆ ನಾವು ಹೇಳ್ತಾ ಇದ್ದೀವಿ. ಇದರಲ್ಲಿ ತಮ್ಮ ಸಹಕಾರನೂ ಬೇಕಾಗ್ತದೆ ನಮಗೆ, ಮೀಡಿಯಾದವ್ರದ್ದು ಕೂಡ. ಮತ್ತು ಸರ್ವೇಲೆನ್ಸನ್ನು ನಾವು ಬಲಪಡಿಸ್ತಾ ಇದ್ದೀವಿ, ಯಾವುದು ಮ್ಯಾಲ್ ಪ್ರಾಕ್ಟೀಸನ್ನು ಆಗಬಾರ್ದಂತು. ಮತ್ತು ಮೋರ್ ಇಂಪಾರ್ಟೆಂಟ್ಲಿ ಪ್ರಿವೆಂಟಿವ್ ಆ್ಯಕ್ಷನ್. ಹಿಂದೆ ಸಾಕಷ್ಟು ತೀಸ್ಮಾರ್ ಖಾನ್ಗಳಿದ್ದರು, ಯಾರು ಹಿಂದಿನ ಹಗರಣಗಳಲ್ಲಿ, ಅವ್ರ ಮೇಲೂ ನಾವು ಸರ್ವೇಲೆನ್ಸನ್ನು ನಾವು ಮಾಡ್ತಾಯಿದ್ದೀವಿ. ಯಾರು ಬೇಲ್ ಮೇಲಿದ್ದಾರೆ, ಯಾರು ಜೈಲಲ್ಲಿದ್ದಾರೆ, ಯಾರು ಇವಾಗ ಹಿಂದೆ ಅನುಮಾನ ನಾವು ಯಾರು ಅಕ್ಯೂಸ್ಡ್ ಇದ್ದರು
ಅವರಿಗೆಲ್ಲರಿಗೂ ಕೂಡ ನಾವು ಸರ್ವೇಲೆನ್ಸನ್ನು ನಾವು ಮಾಡ್ತಾ ಇದ್ದೀವಿ. ಅವರಿಗೂ ಕೂಡ ನಾವು ವಾರ್ನಿಂಗ್ ಆಗಲೇ ನಾವು ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ನಾವು ಕೋಚಿಂಗ್ ಸೆಂಟರ್ಸಿಗೆ ಮತ್ತು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಅವ್ರ ಕಡೆಯಿಂದ ಯಾವುದಾದ್ರೂ ನಿರ್ಲಕ್ಷ್ಯ ಆದರೆ ಅವ್ರ ಮೇಲೂ ಕೂಡ ನಾವು ಕ್ರಮ ತಗೋಬೇಕಾಗ್ತದೆ. ಅವ್ರ ಕಡೆಯಿಂದನೂ ಇವತ್ತು ಬಹುಶಃ ಅಂಡರ್ಟೇಕಿಂಗನ್ನು ನಾವು ತಗೋತಾ ಇದ್ದೀವಿ. ಇಂಥದ್ದು ಯಾವುದೇ ಸುದ್ದಿಗಳು ಬಂದರೆ ಅಥವಾ ಇಂಥದ್ದು ಯಾವುದೇ ರೂಮರ್ಸ್ಗಳು ಬಂದ್ರೂ ಕೂಡ ಅದನ್ನು ಪ್ರಾಮಾಣಿಕವಾಗಿ ಪೊಲೀಸವರಿಗೆ ಅಥವಾ ಜಿಲ್ಲಾ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಅವರು ದೂರನ್ನು ನೀಡಬೇಕು. ಅದು ಸುಮ್ಮನೆ ರೂಮರ್ಸ್ ಅಂದ್ಬಿಟ್ಟು ತಳ್ಹಾಕಂಗಿಲ್ಲ ಅಥವಾ ಗೊತ್ತಿದ್ದು ಗೊತ್ತಿರಲಾರ್ದಂಗೆ ಇರಂಗಿಲ್ಲ ಅಂದ್ಬಿಟ್ಟು ಕೂಡ ಅದನ್ನು ನಾವು ನಿರ್ದೇಶನವನ್ನು ನಾವು ನೀಡಿದ್ದೇವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.